ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈನ ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. 2020ನೇ ವರ್ಷದಲ್ಲಿ ವಿಶೇಷವಾಗಿ ಈ ಒಂದು ವಿರುಪಾಪುರ ಗ್ರಾಮದಲ್ಲಿ ದೇವರು ಕಾಲಿಡುವಂತೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೊಸದಾಗಿ ನಾವು ಈ ಒಂದು ಸ್ಥಳದಲ್ಲಿ ಸಭೆಯಾಗಿ ಕೂಡುವಂಥ ದೇವರು ಕಾರ್ಯ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ದೇವರು ಹೇಳ್ತಾ ಇದ್ದಾರೆ, ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಹಲ್ಲೆಲೂಯಾ. ನಮ್ಮ ದೇವರು ಸೃಷ್ಟಿಕರ್ತನಾದಂಥ ದೇವರಾಗಿದ್ದಾನೆ. ತನ್ನ ಬಾಯಿಯ ಮೂಲಕವಾಗಿ ಸೃಷ್ಟಿಯನ್ನು ಮಾಡಿದಂಥ ದೇವರಾಗಿದ್ದಾನೆ. ತಾನು ಮಾಡುವಂಥದ್ದನ್ನೆಲ್ಲ ತನ್ನ ಬಾಯಿಯಲ್ಲಿ ಏನು ಮಾಡಿದಾನ್ರಿ ಆತ? ಬಾಯಿಯ ಮೂಲಕವಾಗಿ ಮಾತನ್ನು ಬಿಡುಗಡೆ ಮಾಡೋದ್ರ ಮೂಲಕವಾಗಿ ಸೃಷ್ಟಿಯನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ. ಅದೇ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಿಮ್ಮ ಜೀವಿತದಲ್ಲಿ ಇರುವಂಥ ಕತ್ತಲೆಯನ್ನು ಆತನ ಏನು ಮಾಡ್ತಾನೆ? ಬೆಳಕಾಗಿ ಮಾರ್ಪಡಿಸ್ತಾನೆ. ನಿಮ್ಮ ಜೀವಿತದಲ್ಲಿ ಬೇಡವಾದಂಥ ಸಂಗತಿಯನ್ನು ಆತನು ತೆಗೆದು ಹಾಕ್ತಾನೆ. ನಿಮ್ಮ ಜೀವಿತದಲ್ಲಿ ಇರುವಂಥ ಕೊರಗು, ಕೊರತೆ, ಕಷ್ಟ, ಕಣ್ಣೀರಿಗೆ ಕಾರಣವಾಗಿರ್ತಕ್ಕಂಥ ಆ ಒಂದು ಶ್ರಮದ ಜೀವಿತವನ್ನು ಆತನು ದೂರ ಮಾಡೋದಕ್ಕೆ ಇಷ್ಟಪಟ್ಟಿದ್ದಾನೆ. ದೇವರು ವಾಕ್ಯ ಹೇಳ್ತಾ ಇದೆ, ಆತನು ಬೆಳಕಾಗಲಿ ಅನ್ನಲು ಬೆಳಕೇ ಆಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು ಎಂಬುದಾಗಿ ಕೀರ್ತನೆಗಳಲ್ಲಿ ಅನೇಕ ಆವರ್ತಿ ನಾವು ನೋಡ್ತಾ ಇರ್ತೀವಿ. ಆತನ ಬಾಯಿ ಅದು ಸೃಷ್ಟಿ ಮಾಡುವಂಥ ಬಾಯಿಯಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೇವರು ನರ ಅವತಾರಿಯಾಗಿ ಈ ಭೂಲೋಕಕ್ಕೆ ಯೇಸು ಕ್ರಿಸ್ತನು ಎನ್ನುವಂಥ ನಾಮಧೇಯದ ಮೂಲಕವಾಗಿ ಬಂದಂಥ ಒಂದು ಸಮಯದಲ್ಲಿ ಅದೇ ದೇವರು ತನ್ನ ಬಾಯಿಯ ಮೂಲಕವಾಗಿ ಮಾತನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. 4 ಜನರು ಏನು ಮಾಡ್ತಾರೆ ಅಂದರೆ, ಒಂದು ಮಂಚದ ಮೇಲೆ ಒಬ್ಬ ವ್ಯಕ್ತಿಯನ್ನು ಹೊತ್ಕೊಂಡು ಬರ್ತಾರೆ. ಆ ವ್ಯಕ್ತಿಗೆ ಪಾರ್ಶ್ವವಾಯು ರೋಗದಿಂದ ಆತ ಬಳಲ್ತಾ ಇರ್ತಾನೆ. ಆತನ ದೇಹವೆಲ್ಲ ಕ್ಷೀಣಿಸಿ ಹೋಗಿರುತ್ತೆ, ಅನಾರೋಗ್ಯದಿಂದ ಜೀವಿಸ್ತಾ ಇರ್ತಾನೆ. ಅಂಥ ವ್ಯಕ್ತಿಯ ಜೀವಿತದಲ್ಲಿ ಬಹಳ ಸಂಕಟ, ಶ್ರಮೆ, ಅನಾರೋಗ್ಯ ಇರುವಂಥ ಒಂದು ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಅವರು ಆ ವ್ಯಕ್ತಿಯನ್ನು ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬಂದರು. ಹಲ್ಲೆಲೂಯಾ. ಆ ವ್ಯಕ್ತಿಯನ್ನು ಯೇಸು ಸ್ವಾಮಿಯ ಬಳಿಗೆ ಅವರು ಕರೆದುಕೊಂಡು ಬಂದರು. ಯಾವಾಗ ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬಂದರು, ಈಗ ನಾವು ಮನೆಯಲ್ಲಿ ಹೆಂಗೆ ಕೂತ್ಕೊಂಡಿದ್ವಿ ಅದರಂಗೆ ದೊಡ್ಡದಾದಂಥ ಮನೆಯಲ್ಲಿ ಯೇಸು ಸ್ವಾಮಿ ಕೂತ್ಕೊಂಡು ವಾಕ್ಯ ಹೇಳ್ತಾ ಇರಬೇಕಾದ್ರೆ ಬಾಗಿಲು ಸಂದುಗಳಲ್ಲಿ ಎಲ್ಲದರಲ್ಲಿ ಜನ ಕಿಕ್ಕಿರಿದು ಏನು ಮಾಡಿದ್ರಂತೆ? ತುಂಬಿಕೊಂಡಿದ್ರು. ಏನು ಮಾಡಿದರು? ಜನರೆಲ್ಲರೂ ತುಂಬಿಕೊಂಡಿದ್ರು. ಒಳಗಡೆ ಬರೋದಕ್ಕೆ ಆಸ್ಪದ ಇಲ್ಲ. ಅವಾಗ ಏನು RCC ಬಿಲ್ಡಿಂಗ್ಗಳಿಲ್ಲ, ಇತ್ತೀಚೆಗೆ ಬಂದಿರೋದು. ಹಲ್ಲೆಲೂಯಾ. ಅವಾಗೆಲ್ಲ ಏನು ಮಾಡ್ತಿದ್ರಿ? ಅಂಚುಗಳನ್ನು ಹಾಕ್ತಾ ಇದ್ರು. ಇಲ್ಲಾಂದರೆ ಅದೇನಂತೀವಿ, ಮೇವು ಇದು ಮಾಡ್ತಾರಲ್ಲ, ಚಪ್ರ ಟೈಪು ಆಗ್ತಾ ಇದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗೆಲ್ಲ ಇದ್ದವರು ಇರಲಾರ್ದವ್ರು ಎಲ್ಲರಿಗೂ ಕೂಡ ಅವೇ ಮನೆಗಳಿರ್ತಾ ಇದ್ದವು ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಹೊರಗಡೆ ಬಂದಂಥವರು, ಯೇಸು ಸ್ವಾಮಿ ಒಳಗಡೆ ಇದ್ದಾರೆ, ಎಲ್ಲ ವಾಕ್ಯವನ್ನು ಹೇಳ್ತಾ ಇದ್ದಾರೆ, ಒಳಗಡೆ ಬರೋದಕ್ಕೆ ಸ್ಥಳ ಇಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ, ಆ ವ್ಯಕ್ತಿಯನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಏನು ಮಾಡ್ತಾರೆ? ಮಾಳಿಗೆ ಮೇಲೆ ಏರಿ ಆ ಅಂಚುಗಳನ್ನು ತೆಗೆದು ನೇರವಾಗಿ ಏಸಪ್ಪಲ್ಲಿ ಕುಂತ್ಕೊಂಡಿದ್ದಾರೆ ಅಂದರೆ ನೇರವಾಗಿ ಹಿಂಗೆ ಇಳಿಬಿಡ್ತಾರೆ. ಹಲ್ಲೆಲೂಯಾ. ಏನು ಮಾಡ್ತಾರೆ? ಹಾಸಿಗೆ ಮೇಲೆ ನೇರವಾಗಿ ಹಿಂಗೆ ಇಳಿಬಿಡ್ತಾರೆ. ಹಲ್ಲೆಲೂಯಾ. ಏಸಪ್ಪ ಅವರ ನಂಬಿಕೆಯನ್ನು ನೋಡಿ ಏನಂತ ಹೇಳ್ತಾ ಇದ್ದಾರೆ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನೀನು ನಡೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪಾಪಗಳನ್ನು ಕ್ಷಮಿಸುವಂಥ ದೇವರು ಯಾರೂ ಇಲ್ಲ. ಹಲ್ಲೆಲೂಯಾ. ಪಾಪವನ್ನು ಕ್ಷಮಿಸುವಂಥ ದೇವರು ಒಬ್ಬಾತನೇ ಇದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಯಾಕಂದರೆ ನಮ್ಮ ವೇದಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಪಾಪೋಹಂ ಪಾಪಕರ್ಮಃ ಪಾಪಾತ್ಮ ಪಾಪ ಸಂಭವೇಮ ಅಂತೇಳಿ ಅದು ಮುಂದೆ ಶ್ಲೋಕ ಹೋಗ್ತಾ ಹೋಗ್ತಾ ಹೇಳುತ್ತೆ. ಏನಂತೇಳಿ?
ಕೃಪಯಾ ದೇವ ಶರಣಾಗತ ವತ್ಸಲ. ಅಂದರೆ ಪಾಪದಲ್ಲಿದ್ದೇನೆ, ಪಾಪದಲ್ಲಿ ತೊಳಲ್ತಾ ಇದ್ದೇನೆ, ಪಾಪದಿಂದಲೇ ನಾವು ಹುಟ್ಟಿದವನಾಗಿದ್ದೇನೆ, ದೇವರೇ ಈ ಪಾಪದಿಂದ ನನ್ನನ್ನು ನೀನು ಬಿಡುಗಡೆ ಮಾಡು ಅಂತೇಳಿ. ಹಲ್ಲೆಲೂಯ. ಆ ಬಿಡುಗಡೆ ಮಾಡು ಅಂತೇಳಿ ನಮ್ಮ ದೇಶದಲ್ಲಿರ್ತಕ್ಕಂಥ ಹಿರಿಯರು ಏನು ಮಾಡಿದ್ದಾರೆ, ಹೇಳಿದ್ದಾರೆ, ದೇವರಿಗೆ ಮೊರೆ ಇಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯರೇ, ಏನೆಂಬುದಾಗಿ, ರಕ್ತ ಪ್ರೋಕ್ಷಿಸಲ್ಪಟ್ಟರೆ ಪಾಪ ಏನಾಗುತ್ತೆ, ವಿನಾಶವಾಗುತ್ತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆ ರಕ್ತ ಮನುಷ್ಯರ ರಕ್ತ ಆದರೆ, ಪಾಪದಿಂದ ಕೂಡಿರ್ತಕ್ಕಂಥ ರಕ್ತ. ಮನುಷ್ಯರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವರಿಂದ ದೂರವಾದಂಥವರೇ, ಎಲ್ಲರೂ ಕೂಡ ತಮ್ಮ ಕಲ್ಪನೆಯ ಮೂಲಕವಾಗಿ ತಮಗಿಷ್ಟವಾದ ಬಂದ ರೀತಿಯಲ್ಲಿ ನಡೆದುಕೊಂಡಂಥವರು ಪ್ರೇಯರ್. ಆವಾಗ ಯೇಸು ಕ್ರಿಸ್ತನು ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಾಗ ಹೇಳ್ತಾ ಇದ್ದಾನೆ, ಏನಂತೇಳಿ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ. ಹಲ್ಲೆಲೂಯ. ಆತನಿಗೆ ರೋಗ ಬರುವುದಕ್ಕೆ ಕಾರಣ ಏನು, ಪಾಪ. ಹಲ್ಲೆಲೂಯ. ಆತನು ಆ ರೀತಿಯಾಗಿ ಬಿದ್ದುಕೊಂಡಿರುವುದಕ್ಕೆ ಕಾರಣ ಏನು, ಪಾಪ. ಆ ಪಾಪದಿಂದಲೇ ನಿನಗೆ ರೋಗ ಬಂದಿದೆ. ನಿನಗೆ ಬೇಕಾಗಿರುವಂಥದ್ದು, ಬೇಡವಾದಂಥದ್ದು ಏನು, ಪಾಪ. ಆ ಪಾಪವನ್ನು ನಾನು ಏನು ಮಾಡ್ತೀನಿ, ನಾನು ನಿನ್ನಿಂದ ತೆಗೆದುಹಾಕ್ತೀನಿ. ಹೋಗು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ. ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ, ಹೋಗು, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಯಾವಾಗ ಏಸಪ್ಪ ಹೇಳಿದ್ರು, ಹೇಳಿದ ತಕ್ಷಣ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಏನು ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಎಷ್ಟೋ ವರ್ಷಗಳವರೆಗೆ ಎದ್ದು ನಿಲ್ಲಲಾರದಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ, 4 ಜನರು ಹೊತ್ತುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಯಾವಾಗ ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬಂದರು, ಏಸಪ್ಪ ಯಾವಾಗ ತನ್ನ ಮಾತನ್ನು ಬಿಡುಗಡೆ ಮಾಡಿದ್ರು, ಆ ಸಮಯದಲ್ಲಿ ಏನಾಯಿತು ಪ್ರಿಯರೇ, ಸ್ವಸ್ಥತೆ ಆಯಿತು. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಹಲ್ಲೆಲೂಯ. ನಾವು ಬೆಳಕನ್ನು ಎಲ್ಲರೂ ಇಷ್ಟಪಡ್ತೀವಿ, ನಾವು ಕತ್ಲನ್ನು ಇಷ್ಟಪಡ್ತೀವ? ಕತ್ಲನ್ನು ಇಷ್ಟಪಡೋರು ಯಾರು? ಕಳ್ಳರು ಇಷ್ಟಪಡ್ತಾರೆ, ದರೋಡೆಕೋರರು ಇಷ್ಟಪಡ್ತಾರೆ, ಪಾಪದ ಕಾರ್ಯಗಳನ್ನು ಮಾಡುವಂಥವ್ರು ಇಷ್ಟಪಡ್ತಾರೆ, ಮೋಸ ಮಾಡುವಂಥವ್ರು ಇಷ್ಟಪಡ್ತಾರೆ. ಆದರೆ ನಾವು ಇಷ್ಟಪಡುವಂಥದ್ದು ಯಾವುದು ರೀ? ಬೆಳಕು, ಬೆಳಕು, ಬೆಳಕು. ಒಂದು ವೇಳೆ ಸೂರ್ಯನೇ ಬರಲಾರ್ದೆ ಇದ್ದಿದ್ರೆ, ಕತ್ಲೇ ಇದ್ದಿದ್ರೆ ಹೆಂಗಿರ್ತೈತೆ ಲೋಕ? ಹಲ್ಲೆಲೂಯ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನ ಜೀವಿತದಲ್ಲಿರುವಂಥ ಕತ್ತಲೆಯನ್ನು ನಾನು ತೆಗೆದುಹಾಕ್ತೀನಿ. ಕತ್ತಲೆ ತುಂಬಿರುವಾಗ ದೇವರು ಮಾತಾಡ್ತಾ ಇದ್ದಾನೆ, ಏನಂತ ಹೇಳಿ, ಬೆಳಕಾಗಲಿ. ಹಲ್ಲೆಲೂಯ. ಇವತ್ತು ಯಾವುದು ನಿನಗೆ ಕತ್ತಲೆಯ ಪಾದೆಯಲ್ಲಿ ಕಾಣಿಸ್ತಾ ಇದೆ, ಯಾವುದು ನಿನಗೆ ಶ್ರಮೆಗೆ, ಸಂಕಟಕ್ಕೆ, ರೋಗಕ್ಕೆ ತುತ್ತು ಮಾಡಿದೆ, ಅದನ್ನು ದೇವ್ರು ಏನು ಮಾಡ್ತಾನಂತ ಇವತ್ತಿನ ದಿನ ತೆಗೆದುಹಾಕ್ತೇನೆ. ತೆಗೆದುಹಾಕುವುದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ. ನಾನು ನಿನ್ನನ್ನು ಉಂಟು ಮಾಡಿದ್ದೇನೆ, ನಿನಗೆ ರೂಪ ಕೊಟ್ಟಿದ್ದೇನೆ, ನಿನ್ನನ್ನು ಸ್ವಸ್ಥ ಮಾಡುವಂಥವನು ಕೂಡ ನಾನೇ ಆಗಿದ್ದೇನೆ. ನಾನು ಹೇಳ್ತಾ ಇದ್ದೀನಿ ಅಂತೇಳಿ ದೇವರು ಏನು ಅಂತ ಹೇಳ್ತಾ ಇದ್ದಾರೆ, ಬೆಳಕಾಗಲಿ, ನಿಮಗೆ ಬೆಳಕಾಗಲಿ. ಇಲ್ಲಿವರೆಗೂ ಆಗದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಆಗಲಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಅಲ್ಲಿಯವರೆಗೂ ಲೋಕ ಎನ್ನುವಂಥದ್ದು ಉಂಟಾಗಲಾರದಕ್ಕಿಂತ ಮುಂಚಿತವಾಗಿ ಬರೀ ಕತ್ತಲೆ ತುಂಬಿದಂಥ ಸಮಯದಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ, ಆತ್ಮನಾದ ದೇವರು ಭೂಮಿಗೆ ಬಂದಾಗ ದೇವರಿಗೆ ಶರೀರ ಬಂದಿದೆ, ಅದನ್ನು ನೆನ್ಪಿಟ್ಕೊಳ್ರಿ. ಅರ್ಥ ಆಗ್ತಾ ಇದೆನಾ? ಆದಿಯಲ್ಲಿ ವಾಕ್ಯವಿತ್ತು. ಏನಿತ್ತು ಆದಿಯಲ್ಲಿ? ವಾಕ್ಯ. ವಾಕ್ಯ ಅಂದ್ರೆ ಏನು? ಶಬ್ದ. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬಾತನು ಮತ್ತೇನಾದಂತೆ ನರ ಅವತಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದನು. ಆತನೇ ದೇವರ ಅದೃಶ್ಯ ರೂಪನು ಎಂಬುದಾಗಿ ಕೊಲೊಸ್ಸೆ ಪತ್ರಿಕೆಯಲ್ಲಿ ಕೂಡ ನಾವೇನು ಮಾಡ್ತೀವಿ, ನೋಡ್ತೀವಿ. ಹಲ್ಲೆಲೂಯ. ಅದೃಶ್ಯ ಸ್ವರೂಪನು, ದೇವರಿಗೆ ದೇವರ ರೂಪ ಯಾರಲ್ಲಿ ಕಂಡು ಬರುತ್ತಂತೆ? ಯೇಸು ಕ್ರಿಸ್ತನಲ್ಲಿ. ಯಾಕೆ ಹೇಳ್ರಿ? ಆತನು ವಾಕ್ಯವಾದಂಥ ದೇವರು ನರ ಅವತಾರಿಯಾಗಿ ಭೂಲೋಕಕ್ಕೆ ಎಳೆದು ಬಂದ. ಹಲ್ಲೆಲೂಯ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ದೇವರು ಹೇಳ್ತಾ ಇದ್ದಾರೆ ಏನಂತೇಳಿ, ನಿನ್ನ ಜೀವಿತದ ಕತ್ತಲೆ ಏನಾಗಿದೆ, ಆ ಕತ್ತಲೆಯನ್ನು ತೆಗೆದು ಹಾಕಿ ನಿನ್ನ ಜೀವಿತದಲ್ಲಿ ನಾನು ಬೆಳಕನ್ನು ಪ್ರಸಾದ ಮಾಡ್ತೇನೆ. ನಿನ್ನ ಜೀವಿತದಲ್ಲಿ ಬೆಳಕೇ ಬೇಕು, ನಿನಗೆ ಬೇಕಾಗಿರುವಂಥದ್ದು ಬೆಳಕೆ. ಯಾರು ಕೂಡ ಶಾಪ ಬೇಕು ಎಂಬುದಾಗಿ ಯಾರು ಇಷ್ಟಪಡೋದಿಲ್ಲ, ಯಾರು ಕೂಡ ನನಗೆ ಅನಾರೋಗ್ಯ ಇರಬೇಕೆಂಬುದಾಗಿ ಇಷ್ಟಪಡೋದಿಲ್ಲ, ಯಾರು ಕೂಡ ನನ್ನ ಮಕ್ಕಳು ಹಂಗೆ ಇರಬೇಕು, ಮದುವೆ ಆಗಲಾರ್ದೆ ಹಂಗೆ ನನ್ನ ಮನೆಯಲ್ಲಿ ಇರಬೇಕಂತೇಳಿ ಯಾರು ಕೂಡ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಕೂಡ ಆಸೆ ಏನ್ರಿ, ಎಲ್ಲ ಶುಭ ಕಾರ್ಯಗಳೇ ನನ್ನ ಜೀವಿತದಲ್ಲಿ ನಡಿಬೇಕು, ನನ್ನ ಜೀವಿತದಲ್ಲಿ ಜರುಗಬೇಕು. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಒಂದು ಸಮಯದಲ್ಲಿ ಏನೆಂಬುದಾಗಿ, ನಾನು ನಿನ್ನ ಜೀವಿತದಲ್ಲಿ ಬೆಳಕನ್ನು ಕೊಡ್ತಾ ಇದ್ದೇನೆ, ನಾನು ನಿನ್ನ ಜೀವಿತದಲ್ಲಿ ಬೆಳಕನ್ನು ಅನುಗ್ರಹ ಮಾಡ್ತಾ ಇದ್ದೇನೆ. ನೀನು ಹೊಂದಿಕೊಳ್ಬೇಕಾದ್ರೆ ನೀನು ಮೊದಲು ಏನು ಮಾಡಬೇಕು,
ನಂಬಬೇಕು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಬೆಳಕಾಗಲಿ ಅನ್ನಲು ಬೆಳಕೇ ಆಯಿತು, ಕತ್ಲಾಗಲಿಲ್ಲ. ಹಲ್ಲೆಲೂಯಾ. ಏನಾಯ್ತು ರೀ? ಬೆಳಕಾಯಿತು, ಬೆಳಕಾಯಿತು, ಬೆಳಕಾಯಿತು. ಆ ಬೆಳಕು ಆಶೀರ್ವಾದಕ್ಕೆ ಸೂಚನೆಯಾಗಿದೆ, ಆ ಬೆಳಕು ಆರೋಗ್ಯಕ್ಕೆ ಸೂಚನೆಯಾಗಿದೆ. ಆ ಬೆಳಕು ನಿನ್ನಲ್ಲಿ ಬೇಡವಾದಂಥ ಅಂಶವನ್ನು ತೆಗೆದು ನಿನ್ನ ಜೀವಿತಕ್ಕೆ ಪುಷ್ಟಿ ಕೊಡುವಂಥದ್ದು, ನಿನ್ನ ಜೀವಿತಕ್ಕೆ ಚೈತನ್ಯ ಕೊಡುವಂಥದ್ದು ಯಾವುದಾಗಿದೆ ಅದನ್ನು ಅನುಗ್ರಹ ಮಾಡುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾನೆ, ನಿನ್ನ ಕತ್ತಲೆಯ ಜೀವಿತ ಇವತ್ತಿಗೆ ಸಮಾಪ್ತಿಯಾಗುತ್ತೆ. ನಿನ್ನ ಜೀವಿತದಲ್ಲಿ ಬೆಳಕು ಬರಲಿಕ್ಕಿದೆ, ನಿನ್ನ ಜೀವಿತದಲ್ಲಿ ಬೆಳಕು ಬರಲಿಕ್ಕಿದೆ. ಅದು ಎಂತಹ ಬೆಳಕಂತೆ? ಉರಿಯುತ್ತಲೇ ಇರುವಂಥ ಬೆಳಕು. ಒಂದ್ಸಾರಿ ಕೀರ್ತನೆಗಳು ತೆಗೆಯೋಣ ಈ ಸಮಯದಲ್ಲಿ. Hallelujah. Praise the Lord. ಉರಿಯುತ್ತಲೇ ಇರುವಂಥ ಬೆಳಕಂತೆ. ಅದು ಎಂಥ ಬೆಳಕು ರೀ? ಕಂಟಿನ್ಯೂಸ್ ಆಗಿ ಅದು ಏನಾಗಲ್ಲ, ನಿಂತುಕೊಳ್ಳಲ್ಲ, ಕಂಟಿನ್ಯೂ ಆಗಿ ಉರಿಯುತ್ತಲೇ ಇರುವಂಥ ಬೆಳಕನ್ನು ದೇವ್ರು ಏನು ಮಾಡ್ತಾನಂತೆ? ಕೊಡ್ತಾನಂತೆ. ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ನನ್ನ ದೀಪವನ್ನು ನೀನೇನು ಮಾಡಿದೀಯಾ? ಒತ್ತಿಸಿದೀಯಾ. ನನ್ನ ಜೀವಿತದಲ್ಲಿ ನೀನೇನು ಮಾಡಿದೆ? ದೀಪವನ್ನು ಒತ್ತಿಸಿದೀಯಾ. ಆ ದೀಪ ಎಂತಹ ದೀಪ? ಅದು ಅಭಿಷಕ್ತನಿಗೆ ಕೊಟ್ಟಿರ್ತಕ್ಕಂಥ ದೀಪ, ಉರಿಯುತ್ತಲೇ ಇರುವಂಥ ದೀಪ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ಯಾವ ವಿಷಯಗಳಿಗೂ ಕೂಡ ಏನಾಗಬಾರ್ದು? ಚಿಂತಾಕ್ರಾಂತರಾಗಬಾರ್ದು. ಯಾವ ವಿಷಯಗಳಿಗೂ ಕೂಡ ನಾವು ಸೋತು ಹೋಗಬಾರ್ದು. ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಾಗ ಅಲ್ಲಿರ್ತಕ್ಕಂಥ ಜನರು ನೋಡ್ತಾ ಇದ್ದಾರೆ, ಎಷ್ಟೋ ಹಾಸ್ಪಿಟ್ಲ್ಗಳಿಗೆ ಈ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿದ್ದಾರೆ, ಎಷ್ಟೋ ಕ್ರಿಯೆಗಳಲ್ಲಿ ಈ ವ್ಯಕ್ತಿ ಬಿಡುಗಡೆ ಹೊಂದಬೇಕಂತೇಳಿ ಬೇರೆ ಬೇರೆಯವ್ರ ಹತ್ರ ಹೋಗಿದ್ದಾನೆ, ಆದರೂ ಕೂಡ ಬಿಡುಗಡೆ ಆಗಿಲ್ಲ. ಏಸಪ್ಪನ ಹತ್ರ ಕರ್ಕೊಂಬಂದಿದ್ದಾರೆ, ಈ ವ್ಯಕ್ತಿಗೆ ಬಿಡುಗಡೆ ಆಗುತ್ತಾ ಅಂತೇಳಿ ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ? ನಿನಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟು. ಒಂದೇ ಮಾತು ಏನಂತೇಳಿ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟುವು, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನೀನು ನಡೆ. ಹಲ್ಲೆಲೂಯಾ. ಆ ಮಾತು ಯಾವಾಗ ಬಂತು, ಆ ಮಾತು ಹೇಳಿದ ತಕ್ಷಣನೇ ಆ ವ್ಯಕ್ತಿ ಏನಾಗ್ತಾ ಇದ್ದಾನೆ ಪ್ರಿಯರೇ? ಬಿಡುಗಡೆಯನ್ನು ಹೊಂದಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಇವತ್ತು ನೀನು ಬೆಳಕನ್ನು ಹೊಂದಿಕೊಂಡ ಮೇಲೆ ಆ ಬೆಳಕನ್ನು ನೀನು ನಂದಿಸಬಾರದು, ಆ ಬೆಳಕನ್ನು ನೀನು ಆರಿಗೊಡಿಸಬಾರ್ದು. ಆ ಬೆಳಕು ಹೆಂಗಿರಬೇಕು? ಹಾಗೆ ಉರಿಯುತ್ತಲೇ ಇರುವಂಥ ಬೆಳಕಾಗಿ ಅದು ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಂದು ಸಾರಿ ದೇವ್ರು ಏನು ಮಾಡ್ತಾನೆ? ನಿನ್ನಲ್ಲಿರುವಂಥ ಬೇಡವಾದವುಗಳನ್ನು ತೆಗಿತಾನೆ, ಮತ್ತು ನಿನಗೆ ಬೇಕಾದವುಗಳನ್ನು ಆತನ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಪ್ರೇರೆ. ಒಬ್ಬ ವ್ಯಕ್ತಿ ಇದ್ದ. ಎಲ್ಲಿದ್ದ ಆ ವ್ಯಕ್ತಿ? ದೇವಾಲಯದ ಹೊರಗಡೆ ಇದ್ದ. ಎಲ್ಲಿದ್ದ? ದೇವಾಲಯದ ಹೊರಗಡೆ. ಆತನು ಹುಟ್ಟು ಕುಂಟ, 40 ವರ್ಷಗಳಿಗಿಂತಲೂ ಹೆಚ್ಚು ವಯಸ್ಸಾಗಿದೆ. ಅದು ಹುಟ್ಟಿದಾಗಿನಿಂದ ಆತನ ಕಾಲುಗಳು ಏನಾಗಿದ್ದಾವೆ? ಬಲಹೀನ ಆಗಿದ್ದಾವೆ. ಕುಂಟರು ಅಂದರೆ ಹೆಂಗಿರ್ತಾರೆ ರೀ? ಕಾಲುಗಳು ಹೆಂಗಿರ್ತವೆ? ಸಣ್ಣಕ್ಲಿರ್ತವೆ. ಏನಂತೀವಿ? ಸಣ್ಣಗಿರ್ತವೆ. ಅವ್ರಿಗೇನಾಗಲ್ಲ, ಅಲ್ಲಿ ಶಕ್ತಿ ಇರೋದಿಲ್ಲ, ನಡೆಯೋಕ್ಕೆ ಅವ್ರಿಗೆ ಬರೋದಿಲ್ಲ ಅಂಥ ವ್ಯಕ್ತಿ. ಮತ್ತು ಕುಂಟ ಅಂದರೆ ಕಾಲುಗಳೇ ಇಲ್ಲ ಅಂತೇಳಿ ಅಲ್ಲ. ಅರ್ಥ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಅಂಥ ವ್ಯಕ್ತಿಯನ್ನು ಆತ ಮನೆಗೆ ಭಾರ ಆಗಿದ್ದಾನಂತೇಳಿ ಕುಟುಂಬದವ್ರು ಏನು ಮಾಡ್ಯಾರ? ಈತ ದುಡ್ಡಕ್ಕಂತ ಹೋಗಲ್ಲ, ಎಲ್ಲಾರು ಕುಂತ್ಕೊಂಡ್ರೆ ಏನು ಮಾಡ್ತಾರೆ? ಒಂದು ಏನಾದರೂ ಒಂದು ಏನಂತೀವಿ, ಬೋಗಾಣಿ ಭಿಕ್ಷೆ ಪಾತ್ರೆ ಕೊಟ್ಬಿಟ್ರೆ ಏನು ಮಾಡ್ತಾರೆ? ದೇವಾಲಯದ ಮುಂದೆ ಬರ್ತಿರ್ತಾರೆ, ನಾಲ್ಕು ಜನ ಏನು ಮಾಡ್ತಾರೆ? ಭಿಕ್ಷೆ ಹಾಕ್ತಾರೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ? ಆತನ ದೇವಾಲಯದ ಮುಂದೆ ಪ್ರತಿದಿನ ಮುಂಜಾನೆ ಕುಂದ್ರಿಸೋದು, ಸಾಯಂಕಾಲ ಕರ್ಕೊಂಡೋಗೋದು. ಮುಂಜಾನೆ ಕುಂದ್ರಿಸೋದು, ಸಾಯಂಕಾಲ ಕರ್ಕೊಂಡೋಗೋದು. ಎಲ್ಲಿ ಕುಂದಿಸ್ತಿದ್ರು? ದೇವಾಲಯದ ಮುಂದೆ, ಅಂದರೆ ಸುಂದರ ದ್ವಾರ ಎನ್ನುವಂಥ ಬಾಗಿಲಿನ ಹತ್ರ ಕೂಡಿಸ್ತಾ ಇದ್ರು ಯೆರೂಸಲೇಮಿನಲ್ಲಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ, ಈ ವ್ಯಕ್ತಿ ಯಾರು? ಪೇತ್ರ ಮತ್ತು ಯೋಹಾನ, ದೇವರನ್ನು ನಂಬಿದಂಥ ಮಕ್ಕಳು, ಯೇಸು ಕ್ರಿಸ್ತನ 12 ಶಿಷ್ಯರಲ್ಲಿ ಇವರು ಕೂಡ ಇಬ್ಬರು. ಇವರು ಏನು ಮಾಡ್ತಾ ಇದ್ದಾರೆ? ದೇವಾಲಯಕ್ಕೆ ದೇವ ಆರಾಧನೆಗಾಗಿ 3 ಗಂಟೆಗೆ ನಡೆಯುವಂಥ ಮಧ್ಯಾಹ್ನದ ಪ್ರಾರ್ಥನೆಗೆ, ಸಂಧ್ಯಾ ನೈವೇದ್ಯದ ಪ್ರಾರ್ಥನೆಗೆ ಇವರು ಏನು ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ ಪ್ರಿಯರೇ. ಆ ವ್ಯಕ್ತಿ ಯಥಾ ಪ್ರಕಾರವಾಗಿ ಎಲ್ಲರನ್ನ ಏನು ಮಾಡ್ತಾ ಇದ್ದಾನೆ? ಭಿಕ್ಷೆ ಬೇಡ್ತಾ ಇದ್ದಾನೆ. ಹಲ್ಲೆಲೂಯಾ.
ಭಿಕ್ಷೆ ಹಾಕ್ರಿ ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ದಾನೆ. ಎಲ್ಲರೂ ಹೋದ್ರು. ಅವಾಗ ಇವರು ಕೂಡ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇವ್ರನ್ನೂ ಕೂಡ ನೋಡಿ, ಇವರಿಂದಲೂ ಕೂಡ ಏನ ಸಿಗ್ಬೋದು, ಒಳ್ಳೆ ಭಿಕ್ಷೆ ಹಣ ಸಿಗ್ಬೋದು ಅಂತೇಳಿ ಇವ್ರನ್ನೂ ಕೂಡ ಏನು ಮಾಡ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಕೇಳಿದ ತಕ್ಷಣ ಆ ಕಡೆ ಇರುವಂಥವ್ರು ಏನು ಮಾಡ್ತಾ ಇದ್ದಾರೆ, ಈ ವ್ಯಕ್ತಿಯನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಹೆಂಗೆ ನೋಡ್ತಾ ಇದ್ದಾರೆ, ದಿಟ್ಟಿಸಿ ನೋಡ್ತಾ ಇದ್ದಾರೆ. ದಿಟ್ಟಿಸಿ ನೋಡೋದಂದ್ರೆ ಏನ್ರಿ, ಹಲ್ಲೆಲೂಯಾ. ನೀವು ಸಿನ್ನೂರಿಗೆ ಹೋಗ್ತೀರಿ, ಸಿನ್ನೂರಿಗೆ ಬಸ್ನಾಗ ಹೋಗಿರ್ತೀರಿ, ಎಲ್ಲವೂ ನೋಡಲ್ಲ, ನಿಮಗೆ ಬೇಕಾಗಿರುವಂಥವುಗಳನ್ನು ಮಾತ್ರ ನೀವೇನು ಮಾಡ್ತೀರಿ, ನೋಡ್ತೀರಿ. ಹಲ್ಲೆಲೂಯಾ. ಎಲ್ಲ ಹಿಂಗೆ ಹೋಗ್ತಾ ಇರ್ತೀವಿ ಅಂದರೆ ಏನೇನೋ ಕಾಣಿಸ್ತಾ ಇರ್ತವೆ, ಅವೆಲ್ಲವುಗಳು ನಮಗೆ ಬೇಡವಾದವುಗಳು. ಆದರೆ ನಮಗೆ ಯಾವುದು ಬೇಕಾಗಿರ್ತವೆ ಅವುಗಳನ್ನು ನಾವೇನು ಮಾಡ್ತೀವಿ, ದಿಟ್ಟಿಸಿ ನೋಡ್ತೀವಿ. ಒಂದು ವೇಳೆ ದೂರದಿಂದ ಇರತಕ್ಕಂಥ ವಸ್ತುಗಳನ್ನು ನಾವು ನೋಡಬೇಕಾದ್ರೆ ಏನು ಮಾಡ್ತೀವಿ, ಸರಿಯಾದ ರೀತಿಯಲ್ಲಿ ಕಾಣಿಸಲ್ಲ ಅಂದರೆ ದಿಟ್ಟಿಸಿ ನೋಡ್ತಾ ಇರ್ತೀವಿ. ಇಲ್ಲಿ ಹತ್ರದಲ್ಲೇ ಇರುವಂಥ ವ್ಯಕ್ತಿಗಳು ಒಂದು ವೇಳೆ ಅವರು ನಮ್ಮಿಂದ ಏನಾದರೂ ಕೇಳಿದಾಗ ಸಿಟ್ಟು ಬಂದಾಗೂ ಕೆಲವೊಂದು ಸಾರಿ ನಾವು ಹೆಂಗೆ ನೋಡ್ತಾ ಇರ್ತೀವಿ, ದಿಟ್ಟಿಸಿ ನಾವು ನೋಡ್ತಾ ಇರ್ತೀವಿ. ಅದರಂಗೆ ಕೇಳಿದ ತಕ್ಷಣ ಇವ್ರು ಹೆಂಗೆ ನೋಡ್ತಾ ಇದ್ದಾರಂತ ಆ ವ್ಯಕ್ತಿಯನ್ನು ದಿಟ್ಟಿಸಿ ನೋಡ್ತಾ ಇದ್ದಾರೆ. ಯಾಕೆ ಆ ವ್ಯಕ್ತಿಯಲ್ಲಿ ಕುಂತ್ಕೊಂಡ, ಆತನಿಗೆ ಕಾಲುಗಳು ಇಲ್ಲ, ಆತನು ಬಲಹೀನನಾಗಿದ್ದಾನೆ, ಶಾರೀರಿಕ ಒಂದು ಸಾಮರ್ಥ್ಯ ಆತನಿಗೆ ಇಲ್ಲ, ಶರೀರವೆಲ್ಲ ಕಾಲುಗಳೆಲ್ಲ ಬಲಹೀನವಾಗಿದ್ದಾವೆ. ಅದಕ್ಕಾಗಿ ಆತನ ಏನು ಮಾಡ್ತಾ ಇದ್ದಾನೆ, ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ. ಅವನ ಜೀವಿತ ಭಿಕ್ಷೆ ಬೇಡುವುದರಲ್ಲೇ ಕಳೆದಿದ್ದಾನೆ ಅಂಥೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ಆ ವ್ಯಕ್ತಿನ ದಿಟ್ಟಿಸಿ ನೋಡುವಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಇನ್ನೂ ಜಾಸ್ತಿ ನನಗೇನಾದರೂ ಕೊಡ್ತಾರೇನೋ. ಅಲ್ಲೆಲ್ಲ ನೀವು ಎಲ್ಲೇನ ಸಿನ್ನೂರಿಗಾಗಲಿ ಅಲ್ಲಿ ಎಲ್ಲೇನ ಮಾರ್ಕೆಟ್ ಹತ್ರ ಭಿಕ್ಷೆ ಬೇಡೋರು ಬಂದಾಗ ನೀವು ಅವ್ರು ನೋಡ್ರಿ, ಅವ್ರು ಏನು ಮಾಡ್ತಾರೆ, ಏನಾದರೂ ಚೆನ್ನಾಗಿ ಕೊಡ್ತಾರೇನೋ ಅಂತೇಳಿ ಏನು ಮಾಡ್ತಾ ಇರ್ತಾರೆ, ಹಿಂಗೆ ಜಸ್ಟ್ ಹಿಂಗೆ ಬಡ್ಕೊಳ್ರಿ ಮಾಡ್ತಾರೆ, ಏನು ಮಾಡ್ತಾರೆ, ಜಾಸ್ತಿ ಕೊಡ್ಬೋದೇನೋ ಅಂತೇಳಿ ನೋಡ್ತಾ ಇರ್ತಾರೆ, ಎದುರು ನೋಡ್ತಾ ಇರ್ತಾರೆ. ಈ ವ್ಯಕ್ತಿ ಕೂಡ ಏನು ಮಾಡ್ತಾ ಇದ್ದಾನೆ, ಇವರು ಕೇಳಿದ ತಕ್ಷಣ ಅವ್ರು ಏನು ಮಾಡ್ಯಾರ, ಅಲ್ಲೇ ನಿಂತ್ಕೊಂಡಾರ. ಅರ್ಥ ಆಗ್ತಾ ಇದ್ದಾನ, ಭಿಕ್ಷೆ ಕೇಳಿದಾನ, ಇವ್ರ ಹತ್ರ ಇಲ್ಲ ಅಂದರೆ ಹೋಗ್ಬಿಡೋದಾಗಿತ್ತು. ಈಗ ಇದ್ರೆ ಕೊಡ್ತೀವಿ ನಾವು, ಇಲ್ಲಾಂದ್ರೆ ಏನು ಮಾಡ್ತೀವಿ ರೀ, ಚೇಂಜ್ ಇಲ್ಲ ಅಂದ್ರೆ ಏನು ಮಾಡ್ತೀವಿ, ಕೆಲವೊಂದು ಟೈಮ್ನಾಗ ಇಲ್ಲಮ್ಮ ಅಂತೇಳಿ ನಾವು ಏನು ಮಾಡ್ಬಿಡ್ತೀವಿ, ಹೋಗ್ಬಿಡ್ತೀವಿ. ಅದ್ರಂಗೆ ಇವ್ರ ಹತ್ರ ಇಲ್ಲ ಅಂದರೂ ಕೂಡ ಏನು ಮಾಡ್ಬೋದಾಗಿತ್ತು, ಇವರು ಇಲ್ಲ ಅಂತೇಳಿ ಹೋಗ್ಬೋದಾಗಿತ್ತು. ಅವ್ರು ಏನಾಗ್ಯಾರ, ಅಲ್ಲೇ ನಿಂತ್ಕೊಂಡಾರ. ಅಂದ್ರೆ ಈತಗೇನರ್ಥ, ಕೊಡ್ತಾರ ನಿಲ್ತ್ಕೊಂಡಾರ, ಇವರು ಕೊಟ್ಟೆ ಕೊಡ್ತಾರೆ ಇವರು ಅಂತೇಳಿ ಏನು ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಅಂದುಕೊಂಡು ಏನು ಮಾಡ್ತಾ ಇದ್ದಾನೆ, ಇವರಿಂದ ಹೆಚ್ಚು ಸಿಗ್ಬೋದು ನನಗೆ, ಹೆಚ್ಚು ನನಗೆ ಸಿಗ್ಬೋದು, ಹೆಚ್ಚು ಭಿಕ್ಷೆ ನನಗೆ ಸಿಗ್ಬೋದು ಅಂತೇಳಿ ಏನು ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ದಿಟ್ಟಿಸಿ ನೋಡಿದಾಗ ಅವಾಗ ವಾಕ್ಯ ಹೇಳುತ್ತೆ, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿ ಇಲ್ಲ, ಆದರೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಏನು ಮಾಡು, ಎದ್ದು ನಡೆ. ಹಲ್ಲೆಲೂಯಾ. ನೀನು ಅಲ್ಲಿರುವಂಥದ್ದು ದೇವರ ಚಿತ್ತವಲ್ಲ, ನೀನು ಅಲ್ಲೇ ಕೂತ್ಕೊಂಡು ಭಿಕ್ಷೆ ಬೇಡುವಂಥದ್ದು ದೇವರ ಚಿತ್ತವಲ್ಲ, ಇಷ್ಟವಲ್ಲ. ನೀನೇನಾಗಬೇಕು, ಎದ್ದೇಳಬೇಕು. ನೀನು ಇರಬಾರ್ದು ಅಂತೇಳಿ ಯಾವಾಗ ಆ ಮಾತನ್ನು ಬಿಡುಗಡೆ ಮಾಡಿದ್ರು, ಏಸಪ್ಪ ಯಾವಾಗ ತನ್ನ ಶಿಷ್ಯರಿಗೆ ಪ್ರೇರೇಪಣೆ ಮಾಡಿ ಆ ಮಾತನ್ನು ಬಿಡುಗಡೆ ಮಾಡಿಸಿದ್ರು, ಮಾಡಿದಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ವ್ಯಕ್ತಿ ಎದ್ದು ನಿಲ್ಲೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರ ಬಾಯಿ ವಿಶ್ವಾಸದ ಮೂಲಕವಾಗಿ ಪೇತ್ರ ಯೋಹಾನರು ಹೇಳಿದಂಥ ಮಾತಿಗೆ ವಿಧೇಯತೆ ತೋರಿಸಿ ಎದ್ದು ನಿಲ್ಲೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾಲುಗಳು ಏನಾಗ್ತಾ ಇದ್ದಾವೆ, ನಡುಕ್ಕಂತ ಹಂಗೆ ಎದ್ದು ನಿಂತ್ಕೊಂಡ. ಹಂಗೆ ಎದ್ದು ನಿಂತ್ಕೊಂಡು ಏನು ಮಾಡ್ತಾ ಇದ್ದಾನೆ, ಆ ಪಾತ್ರೆ ತಟ್ಟೆ ಎಲ್ಲ ಒಗೆದು ನೇರವಾಗಿ ಹೊರಗಡೆ, ದೇವಾಲಯದ ಹೊರಗಡೆ ಇದ್ದಂಥ ವ್ಯಕ್ತಿ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಈಗ ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾನೆ. ದೇವಾಲಯದ ಹೊರಗಡೆ ನಾವು ಇದ್ರೆ ನಮಗೇನಿಲ್ಲ, ಬಿಡುಗಡೆ ಇಲ್ಲ. ಹಲ್ಲೆಲೂಯಾ. ದೇವಾಲಯದ ಒಳಗಡೆ ನಾವು ಹೋಗುವಂಥವ್ರಾಗಬೇಕು. ಯಾವಾಗ ಈ ವ್ಯಕ್ತಿ ಸ್ವಸ್ಥತೆ ಹೊಂದಿದ್ನೋ, ಈತನಿಗೆ ಅಡ್ಡಿ ಇರುವಂಥದ್ದು ಯಾವುದಾಗಿತ್ತು, ಅನಾರೋಗ್ಯ ಆಗಿತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳುತ್ತೆ ಪ್ರಿಯರೇ, ಆತನ ಜೀವಿತದಲ್ಲಿ ಇರುವಂಥ ಕತ್ತಲೆಯನ್ನು ದೇವರು ಏನು ಮಾಡಿದ್ರು, ತೆಗೆದು ಹಾಕಿದ್ರು. ಆತನಿಗೆ ಬೇಕಾಗಿತ್ತು, ಏನು ಬೇಕಾಗಿತ್ತು, ಕಾಲುಗಳು ಬೇಕಾಗಿತ್ತು. ಹಲ್ಲೆಲೂಯಾ. ಕೆಲವೊಂದು ಸಾರಿ ದೇವರು ಬೇಡವಾದವುಗಳನ್ನು ದೂರ ಮಾಡ್ತಾನೆ. ಆತನಿಗೇನಿತ್ತು ರೀ, ಪಾರ್ಶ್ವವಾಯು ರೋಗ ಇತ್ತು, ಎಲ್ಲ ದೇಹ ಎಲ್ಲ ಸರಿಗಿದೆ, ಆದರೆ ಏನು, ಕೈ ಕಾಲುಗಳು ಏನಾಗಿದ್ದಾವ, ಶರೀರ ಏನಾಗಿದೆ, ಸತ್ತು ಹೋದ ರೀತಿಯಲ್ಲಿ ಇದೆ. ನಮ್ಮ ಬಾದರ್ಲಿಯಲ್ಲಿ ಗುಂಡಪ್ಪ ಅಂತೇಳಿ, ನಮಗಿಂತ ಒಂದು 2 ವರ್ಷ ದೊಡ್ಡವನಿರ್ಬೋದು, ಎಣ್ಣೆ ಪಾರ್ಟಿ ಸ್ವಲ್ಪ ಕುಡಿದು ಏನು ಮಾಡಿಬಿಟ್ಟದ, ಕುಡಿತ ಚಟಕ್ಕೆ ಒಳಗಾಗಿ ಸಡನ್ನಾಗಿ ಅದು ಪ್ಯಾರಲೈಟಿಕ್ ಅಟ್ಯಾಕ್ ಆಗಿಬಿಟ್ಟಿದೆ.
ಅಟ್ಯಾಕ್ ಆದಾಗ ಸಣ್ಣ ವಯಸ್ಸೇ ಮದುವೆ ಮಾಡ್ಕೊಂಡಿದ್ದಾರೆ, ಮಕ್ಕಳು ಕೂಡ ಇದ್ದಾರೆ. ಆ ಸಮಯದಾಗ ಎಲ್ಲೆಲ್ಲೋ ಹೋಗಿ ಬಂದ್ರಂತೆ. ಹೋಗಿ ಬಂದಾಗ ಕೊನೆಯದಾಗಿ ಅಲ್ಲಿ ಅವರು ಸಂಬಂಧಿಕರು ಮಲ್ಕಾಪುರ ದುರ್ಗಮ್ಮ ಮೌಲಪ್ಪ ಅವರು ಹೇಳಿದ್ರಂತೆ, ಅಲ್ಲಿ ಯಾಕೆ ಹೋಗ್ತೀರಿ, ಇಲ್ಲೇ ಊರಲ್ಲೇ ಮಠ ಇಟ್ಕೊಂಡು ಅಂತೇಳಿ ಹೇಳಿದಾಗ ಅವ್ರು ಎಲ್ಲಿಗೆ ಹೋದ್ರೂ ಕೂಡ ಆ ಕೈ ಏನಾಗ್ತಾ ಇಲ್ಲ, ಸ್ಟ್ರೇಟ್ ಮಾಡೋಕ್ಕೆ ಬರ್ತಾ ಇಲ್ಲ. ಅಲ್ಲಿ ಕಾಲ ಹಂಗೆ ಸೊಟ್ಟ ನಡೀತಾನ, ಬಾಯಿ ಹಂಗೆ ಸೊಟ್ಟ ಇದೆ ಪ್ರಿಯರೇ. ಆವಾಗ ಅಲ್ಲಿ ಎಲ್ಲ ಕಡೆಗೆ ಹೋದ್ಮೇಲೆ ಕೊನೆಯದಾಗಿ ಎಲ್ಲಿ ಕೂಡ ಆರಾಮಾಗಲಿಲ್ಲ. ಇಲ್ಲಿಗಾದರೂ ಬಂದರೆ ಆರಾಮಾಗುತ್ತೆ ಅಂತೇಳಿ ಅಲ್ಲಿ ಕರ್ಕೊಂಡು ಬಂದರು ಪ್ರಿಯರೇ. ಕರ್ಕೊಂಡು ಬಂದ ವಾರನೇ ಪ್ರಾರ್ಥನೆ ಮಾಡಲಾಗಿ ಅದ್ಭುತವಾಗಿ ನೆಕ್ಸ್ಟ್ ವಾರದಾಗ ಆತ ಎಲ್ಲ ಅವಯವಗಳು ಏನಾದವು ಚೈತನ್ಯದಿಂದ ತುಂಬಿಕೊಂಡು ಎಲ್ಲ ಶುದ್ಧ ಆಗಿ ಎಲ್ಲ ರೀತಿಯಿಂದಲೇ ಏನಾದಾತ ಬಿಡುಗಡೆಯನ್ನು ಹೊಂದಿಕೊಂಡ ಪ್ರಿಯರೇ. ಆದರೆ ದೇವಾಲಯದ ಒಳಗಡೆ ಆತ ಬರಲಿಲ್ಲ. ಅಲ್ಲೆಲ್ಲಯ್ಯ ಏನು ದೇವಾಲಯದ ಒಳಗಡೆ ಬರಲಿಲ್ಲ ಅಂದರೆ ಏನು, ದೇವರನ್ನು ನಂಬಲಿಲ್ಲ, ರಕ್ಷಣೆ ಜೀವಿತವನ್ನು ಹೊಂದಿಕೊಳ್ಳಲಿಲ್ಲ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಆ ವ್ಯಕ್ತಿ ಯಾವಾಗ ಸ್ವಸ್ಥತೆಯನ್ನು ಹೊಂದಿಕೊಂಡಾದ್ಮೇಲೆ ನೇರವಾಗಿ ದೇವಾಲಯದಿಂದ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿ ಈಗ ಎಲ್ಲಿಗೆ ಹೋಗ್ತಾ ಇದ್ದಾನೆ, ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾನೆ. ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾನೆ. ದೇವಾಲಯದ ಒಳಗಡೆ ಯಾಕೆ ಹೋಗ್ತಾ ಇದ್ದಾನೆ, ಇಲ್ಲಿವರೆಗೆ ನಾನು ಬರೀ ಹೊರಗಡೆನೇ ಕೂತ್ಕೊಂಡಿದ್ದೀನಿ, ಒಳಗಡೆ ನನ್ನನ್ನು ಯಾರು ಕರ್ಕೊಂಡು ಹೋಗಿಲ್ಲ, ನನ್ನವರು ಬರೀ ಹೊರಗಡೆನೇ ಇಟ್ಟಿದ್ದಾರೆ. ಆದರೆ ನಾನು ಕೂಡ ದೇವರ ದರ್ಶನವನ್ನು, ದೇವರ ಆಲಯದಲ್ಲಿ ಹೋಗಿ ಪ್ರಾರ್ಥನೆಯನ್ನು ನಾನು ಮಾಡಬೇಕು ಹಲ್ಲೆಲೂಯಾ ಅಂಥೇಳಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ರೀ, ಒಳಗಡೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ನಮ್ಮ ಜೀವಿತದಿಂದ ದೇವರು ಕತ್ತಲಿನ ದೂರ ಮಾಡಿದ ಮೇಲೆ ನಾವೇನಾಗಬೇಕ್ರಿ, ಆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಎಲ್ಲರೂ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗಬೇಕು. ನಮ್ಮ ಜಾತಿ ನಮ್ಮಿಂದ ಬರಲ್ಲ, ನಮ್ಮ ಹಣ ಅಂತಸ್ತು ಗೌರವಗಳು ನಮ್ಮಿಂದೆ ಬರೋದಿಲ್ಲ, ಯಾವುದು ನಮ್ಮಿಂದೆ ಬರೋದಿಲ್ಲ. ಬರುವಾಗ ಹಂಗೆ ಬಂದಿದ್ದೀವಿ, ಹೋಗುವಾಗಲೂ ಕೂಡ ನಾವು ಹಂಗೆ ಹೋಗ್ಬೇಕು. ಆದರೆ ಸಂಪಾದನೆ ಮಾಡಿಕೊಳ್ಳುವಂಥದ್ದು ಯಾವುದು ರೀ, ರಕ್ಷಣೆ, ಭಕ್ತಿ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನಿನಗೆ ಬೆಳಕು. ಹಲ್ಲೆಲೂಯಾ. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಕತ್ತಲೆಯನ್ನು ದೇವರು ಏನು ಮಾಡಿದ ನಿನ್ನ ಜೀವಿತದಿಂದ ದೂರ ಮಾಡ್ತಾನೆ. ಅದರ ಸಲುವಾಗಿ ಈ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ದೇವರು ಬೆಳಕಾಗಲಿ ಅನ್ನಲು ಎಲ್ಲ ಕಾರ್ಯಗಳ ಮೇಲೆ ಬೆಳಕಾಯಿತು. ಬೆಳಕಂದ್ರೆ ಯಾವುದಕ್ಕೆ ಸಾದೃಶ್ಯ, ಆಶೀರ್ವಾದಕ್ಕೆ ಸಾದೃಶ್ಯ ಪ್ರಿಯರೇ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ದೇವಾಲಯ ಅದರ ಸ್ಕೆಚ್ ನಮ್ಮ ವೇದಗಳ ಪ್ರಕಾರವಾಗಿ ನಾವು ನೋಡೋದಾದರೆ, ಒಬ್ಬ ಮಗು ಹಿಂಗೆ ನಾವು ಮಲ್ಕೊಂಡ್ರೆ, ಒಂದು ಸಾರಿ ಹೇಳಿದ್ದೀನಿ ನಾನು, ಹಿಂಗೆ ಮಲ್ಕೊಂಡಾಗ ನಾವು ಹಿಂಗೆ ಗುಮ್ಟಿ ಕಾಲು, ಯಾರು ಚಿಕ್ಕ ಮಕ್ಕಳು ಮಡಚ್ಕೊಂಡು ಒಬ್ಬರು ಮಗು ಇಲ್ಲಿ ಬಾ, ಜಸ್ಟ್ ಹಿಂಗೆ ಮಲ್ಗು ಹಂಗೆ ಮುದುರ್ಕೊಂಡು ಮಲ್ಗೋದು, ಗೊತ್ತಾಗುತ್ತಾ? ಹಿಂಗೆ ಮಲಗಿದ್ದೀನಿ ಅಂದ್ಕೊಳ್ರಿ, ನಾನು ಕಾಲು ಏನು ಮಾಡಿದ್ದೀನಿ, ಈ ಥರ ಏನು ಮಾಡಿದ್ದೀನಿ, ಮೇಲೆ ಇಟ್ಟಿರೋದಂದ್ರೆ ಏನು, ಹಿಂಗೆ ಮಲ್ಕೊಂಡಿದ್ದೀನಿ, ಈ ಥರ ಕಾಲುಗಳನ್ನು ಇಟ್ಟಿದ್ದೀನಿ. ಅರ್ಥ ಆಗ್ತಾ ಇದೆನಾ? ಅವರು ಮಲ್ಕೊಂಡ್ರೆ ಗೊತ್ತಾಗುತ್ತೆ. ಜಸ್ಟ್ ಹಿಂಗೆ ಮಲ್ಗಿ ಹೇಳ್ತೀನಿ, ಜಸ್ಟ್ ಮಲಗು, ಜಸ್ಟ್ ಹಿಂಗೆ ಈ ಕಡೆ ಹಿಂಗೆ ಮಲಗಿ, ಹಿಂಗೆ ಮಲಗಿ, ಈ ಕಡೆ ಮಲಗಿ, ಈ ಕಡೆ ಇಲ್ಲಿ ಹಿಂಗೆ ಮಲಗ, ಅಷ್ಟೇ ಮಲಗು. ಕಾಲು ಹಿಂಗೆ ಸ್ವಲ್ಪ ಹಿಂಗೆ ಇಡಮ್ಮ, ಕಾಲು ಹಿಂಗೆ ಹಂಗೆ ಓಕೆ, ಹಂಗೆ ಇಟ್ಟಿದ್ದಾರಲ್ಲ ಆ ಥರ. ಈಗ ಅರ್ಥ ಆಗ್ತಾ ಇದೆನಾ? ಓಕೆ. ಫಸ್ಟಿಗೆ ಏನಿರುತ್ತೆ, ಗೋಪುರ. ದೇವಾಲಯ ಸ್ಕೆಚ್ ಹೇಳ್ತಾ ಇರೋದು. ಹಲ್ಲೆಲೂಯಾ. ಫಸ್ಟಿಗೆ ಏನಿರುತ್ತೆ, ಗೋಪುರ ಆದಮೇಲೆ ಏನಿರುತ್ತೆ, ಗರ್ಭಗುಡಿ ಇರುತ್ತೆ. ಗರ್ಭಗುಡಿ ಅಲ್ಲ, ಗೋಪುರ ಆದಮೇಲೆ ಕಾಯಿ ಹೊಡಿತಾರಲ್ರಿ, ಏನಂದ್ರೆ ಬಲಿಸ್ಥಾನ. ಅದು ಆ್ಯಕ್ಚುಲಿ ವೇದಗಳ ಪ್ರಕಾರ ಏನಿರುತ್ತೆ, ನೀವು ಕಾಯಿ ಹೊಡಿತೀರಲ್ಲ, ಏನಂತ ಅಲ್ಲ ಅದಕ್ಕೊಂದು ವರ್ಡ್ ಯೂಸ್ ಮಾಡ್ತೀವಿ, ಕಾಯಿ ಹೊಡೆದು ಅಂತಾರೆ ಸ್ಥಳ. ಹಲ್ಲೆಲೂಯಾ. ಅದಕ್ಕೆ ಯಜ್ಞ ಕೊಡೋದು, ನಮ್ಮ ಭಾಷೆದಾಗ ಹೇಳ್ಬೇಕಾದ್ರೆ ಯಜ್ಞ ಕೊಡುವಂಥ ಒಂದು ಸ್ಥಳ. ಹಲ್ಲೆಲೂಯಾ. ಅದಾದ ಮೇಲೆ ನಾವು ಏನು ಮಾಡ್ತೀವಿ, ಫಸ್ಟಿಗೆ ಏನು ಮಾಡ್ತೀವಿ, ಗೋಪುರದ ಮೂಲಕವಾಗಿ ಒಳಗಡೆ ಹೋಗ್ತೀವಿ. ಅದಾದಮೇಲೆ ಎಲ್ಲಿಗೆ ಹೋಗ್ತೀವಿ, ಕಾಯಿ ಹೊಡೆಯತಕ್ಕ. ಕಾಯಿ ಹೊಡೆದ್ವ್ಯಾ, ಕಾಯಿ ಹೊಡೆದ್ಮೇಲೆ ಏನು ಮಾಡ್ತೀವಿ ನಾವು, ಮಂಟಪದ ಒಳಗಡೆ ಹೋಗ್ತಾ ಇರ್ತೀವಿ. ಹಲ್ಲೆಲೂಯಾ. ಆ ಮಂಟಪದ ಒಳಗಡೆ ಹೋದ್ಮೇಲೆ ಕೊನೆಯದಾಗಿ ನಾವು ಎಲ್ಲಿಗೆ ಹೋಗ್ತೀವಿ, ಗರ್ಭಗುಡಿಗೆ ಹೋಗ್ತೀವಿ. ಹಲ್ಲೆಲೂಯಾ. ಇದು ಗೋಪುರದಿಂದ ಆ ಒಂದು ಯಜ್ಞಸ್ಥಳ ಆದಮೇಲೆ ಯಾವುದು ಬರುತ್ತೆ, ಮಂಟಪ ಬರುತ್ತೆ. ಹಲ್ಲೆಲೂಯಾ.
ಮಂಟಪ ಆದಮೇಲೆ ಯಾವುದು ಬರುತ್ತೆ? ಗರ್ಭಗುಡಿ. ಆ ಗರ್ಭಗುಡಿಯಾಗ ಏನಿರುತ್ತೆ? ದೇವರು ಇರ್ತಾನೆ. ನಮ್ಮದು ವೇದಗಳದ್ದು ಸ್ಕೆಚ್. ಅಲ್ಲೆಲ್ಲ ಪ್ರೈಸ್ ದ ಲಾರ್ಡ್. ಅಂದರೆ ಅದ್ರ ಸ್ಕೆಚ್ ಏನಿದೆ, ಇದು ಗೋಪುರ. ಗೋಪುರ ಆದಮೇಲೆ ಗರ್ಭಗುಡಿ. ಗರ್ಭಗುಡಿ ಆದಮೇಲೆ ಮಂಟಪ. ಇಲ್ಲಿಂದ ಹಿಡಿದು ಇಲ್ಲಿಗೆ ಮಂಟಪ. ಇದೇನು? ಗರ್ಭಗುಡಿ. ಇಲ್ಲಿ ಯಾರಿರ್ಬೇಕು? ಗರ್ಭಗುಡಿ ಇರ್ಬೇಕು. ಗರ್ಭಗುಡಿಗೆ ಯಾರಿರ್ಬೇಕು? ದೇವ್ರು ಇರ್ಬೇಕು. ಅಲ್ಲಿ ಆ ಸ್ಕೆಚ್ಚನ್ನು ನಾವೇನು ಮಾಡಿದ್ವಿ, ಈಗ ದೇವಾಲಯಗಳಲ್ಲಿ ನಾವು ನೋಡ್ತಾ ಇರ್ತೀವಲ್ಲ, ಆ ಥರ ಇದು ಮಾಡಿ ಕೂತ್ಕೊಳ್ರಿ ಸರಿ. ಅಲ್ಲೆಲ್ಲೂಯ, ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ದೇವಾಲಯದ ಒಳಗಡೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ಅಲ್ಲೆಲ್ಲೂಯ. ದೇವಾಲಯದ ಒಳಗಡೆ ಗರ್ಭಗುಡಿಯಲ್ಲಿ ಯಾರಿರ್ತಾರೆ? ದೇವರು ಇರ್ತಾನೆ. ಅದಕ್ಕೆ ಸಲುವಾಗಿ ವಾಕ್ಯ ಹೇಳುತ್ತೆ, ನಾನು ನೀನು ಏನಾಗಿದ್ದೀವಂತ? ದೇವಾಲಯವಾಗಿದ್ದೀವಿ. ನಾನು ನಿನ್ನ ಒಳಗಡೆ ದೇವರು ಗರ್ಭಗುಡಿಯನ್ನಿಟ್ಟಿದ್ದಾನೆ. ಆ ಗರ್ಭಗುಡಿಯ ಒಳಗಡೆ ಯಾರಿರಬೇಕು? ದೇವರಿರಬೇಕು. ಅಲ್ಲೆಲ್ಲೂಯ. ಆ ಗರ್ಭಗುಡಿ ಒಳಗಡೆ ಯಾರಿಗೆ ಸ್ಥಾನ ಕೊಡಬೇಕು? ದೇವರಿಗೆ ಸ್ಥಾನ ಕೊಡಬೇಕು. ಅಲ್ಲೆಲ್ಲೂಯ, ಪ್ರೈಸ್ ದ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ, ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ನಿನಗೆ ಬೆಳಕು ಬಂತು. ಹಲ್ಲೆಲೂಯ. ಕೊನೆಯದಾಗಿ ಒಂದು ವಚನ ಓದಿಕೊಳ್ಳೋಣ. ಯೆಶಾಯ 60 ಮೊದಲನೇ ವಾಕ್ಯ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದ್ದೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಭಯ ಪಡಬೇಡ. ಏನು ಬಂತು ನಿನಗೆ? ಬೆಳಕೇ ಬಂತು. ಹಲ್ಲೆಲೂಯ. ಕತ್ತಲಲ್ಲ, ಏನು ಬಂತು? ಬೆಳಕೇ ಬಂತು. ಇಲ್ಲಿಯವರೆಗೆ ಯಾವ ಬೆಳಕಿಗಾಗಿ ನೀನು ಎದುರು ನೋಡ್ತಾ ಇದೆಯೋ ಆ ಬೆಳಕೇ ನಿನ್ನ ಜೀವಿತದಲ್ಲಿ ಬಂತು. ಇಲ್ಲಿಯವರೆಗೆ ಯಾವ ಕಾರ್ಯಕ್ಕಾಗಿ ನೀನು ಎದುರು ನೋಡ್ತಾ ಇದೆಯೋ ಅದೇ ಕಾರ್ಯವು ಆಗುವುದಕ್ಕೆ ದೇವರು ಏನು ಮಾಡಿದ್ದಾನೆ ಪ್ರಿಯರು? ಇವತ್ತು ಅಪ್ಪಣೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತಾ ಇದೆ, ಏಳು ಪ್ರಕಾಶಿಸು, ನಿನಗೇನು ಬಂತು? ಬೆಳಕು ಬಂತು. ಹಲ್ಲೆಲೂಯ. ದೇವರು ಬೆಳಕಾಗಲಿ ಅನ್ನಲು ಏನಾಯ್ತಂತೆ? ಬೆಳಕಾಯಿತು. ದೇವರು ಕತ್ತಲನ್ನು ಎಷ್ಟು ಮಾತ್ರಕ್ಕೂ ಇಷ್ಟಪಡೋದಿಲ್ಲ. ಕತ್ತಲನ್ನು ದೇವರು ಏನು ಮಾಡಿದ? ಬೇರ್ಪಡಿಸಿದ ಪ್ರಿಯರೇ. ಹಲ್ಲೆಲೂಯ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಇವತ್ತಿನ ದಿನದಿಂದ ನನಗೆ ಏನು ಬಂದಿದೆ? ಬೆಳಕು ಬಂದಿದೆ. ಹಲ್ಲೆಲೂಯ. ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದರು. ಆ ವ್ಯಕ್ತಿಯ ಜೀವಿತದಲ್ಲಿ ಪಾಪ ಇತ್ತು. ಆ ಪಾಪ ಎನ್ನುವಂಥ ಕತ್ತಲೆಯನ್ನು ದೇವರು ಏನು ಮಾಡಿದರು? ತೆಗೆದು ಹಾಕಿದರು. ಹಲ್ಲೆಲೂಯ. ಇನ್ನೊಬ್ಬ ವ್ಯಕ್ತಿ ಭಿಕ್ಷೆ ಬೇಡ್ತಾ ಇದ್ದ. ಶಿಷ್ಯರು ಹೋದ್ರು. ಹೋಗಿ ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ, ಬೆಳ್ಳಿ ಬಂಗಾರ ನಮ್ಮಲ್ಲಿ ಇಲ್ಲ. ಬೆಳ್ಳಿ ಬಂಗಾರ ಕೊಟ್ಟರೆ ನೀನು ಇನ್ನೊಂದು ನಾಳೆ ಬಂದು ನಾನು ಹಂಗೆ ಕುಂದಿರ್ತೀನಿ. ಹಲ್ಲೆಲೂಯ. ನಾಡ್ದಾಯ್ತು ನಿನ್ನ ಜೀವನ ಪರ್ಯಂತ ಬರೀ ಭಿಕ್ಷೆ ಬೇಡದ್ರೆ ಕೂಡ್ತೀನಿ. ಆದರೆ ಭಿಕ್ಷೆ ಬೇಡದ ನಿನ್ನ ದೇವ್ರ ಚಿತ್ತ ಅಲ್ಲ. ಏನು? ನೀ ಎದ್ದು ಸಾಕ್ಷಿಗಾಗಿ ನೀನು ನಿಲ್ಲಬೇಕು. ನೀನು ನಿಜವಾಗಿ ನೀನೇನು ಮಾಡಬೇಕು? ದುಡಿದುಕೊಂಡು ತಿನ್ನಬೇಕು. ಅದು ಕಾರ್ಯ ಅಲ್ಲ ಅಂತೇಳಿ ದೇವರು ಏನು ಮಾಡಿದರೆ ಆ ವ್ಯಕ್ತಿಗೆ ಸ್ವಸ್ಥತೆಯನ್ನು ಕೊಟ್ಟರು. ಆತನಿಗೆ ಕಾಲು ಇದ್ದವು, ಆದರೆ ಕಾಲುಗಳಲ್ಲಿ ಏನಿಲ್ಲ? ಬಲ ಇಲ್ಲ, ಶಕ್ತಿ ಇಲ್ಲ. ಆ ಒಂದು ನರಗಳು, ಕಂಡರಗಳು, ಎಲುಬುಗಳು ಚೈತನ್ಯವನ್ನು ಹೊಂದಿಕೊಂಡಿಲ್ಲ. L4 L3 L5 ಅವು ಏನಾಗಿದ್ದಾವೆ? ಶಕ್ತಿಯನ್ನು ಕಳೆದುಕೊಂಡಿದ್ದಾವೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಆ ವ್ಯಕ್ತಿಗೆ ಇರುವಂಥದ್ದನ್ನು ದೇವರು ಏನು ಮಾಡಿದ? ಹೆಚ್ಚು ಮಾಡಿದ ಪ್ರಿಯರೇ. ಶಕ್ತಿಯನ್ನು, ಬಲವನ್ನು ಕೊಟ್ಟ. ಎದ್ದು ನಡೆದಾಡಿದ. ಆ ವ್ಯಕ್ತಿ ದೇವಾಲಯದ ಒಳಗಡೆ ಹೋಗಿ ದೇವರನ್ನು ಆರಾಧನೆ ಮಾಡಿದ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ನಿನಗೆ ಬೆಳಕು ಬಂತು. ನಿನಗೇ ಬಂತು ಬೆಳಕು, ಬೇರೆಯವ್ರಿಗೆ ಅಂದ್ಕೊಳ್ಬೇಡ್ರಿ. ಹಲ್ಲೆಲೂಯ. ದೇವರು ನನಗೆ ಬೆಳಕನ್ನು ಕೊಟ್ಟಿದ್ದಾನೆ. ದೇವರು ನನ್ನ ಜೀವಿತದಲ್ಲಿ ಕಾರ್ಯವನ್ನು ಮಾಡಿದ್ದಾನೆ. ನನಗೇ ಬೆಳಕು ಬಂತು. ದೇವರು ನನ್ನನ್ನೇ ಸಂತೈಸಿದ್ದಾನೆ. ನನಗೆ ಬಿಡುಗಡೆ ಕೊಟ್ಟಿದ್ದಾನೆ. ನನಗೆ ಆಗಬೇಕಾದಂಥ ಕಾರ್ಯಗಳನ್ನು ಆಗುವಂತೆ ಮಾಡಿದ್ದಾನೆ. ಬೇಡವಾದಂಥವುಗಳನ್ನು ನನ್ನಿಂದ ದೂರ ಮಾಡಿದ್ದಾನೆ. ಆದರೆ ನನ್ನ ದೇವರು ನನ್ನನ್ನು ಏನು ಮಾಡಿದ್ದಾನೆ? ಸಂತೈಸಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಿನಗೆ ಏನಾಯಿತಂತೆ? ಬೆಳಕು ಬಂತು. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಅದೇ ದೇವರು ವಾಕ್ಯದ ರೂಪದಲ್ಲಿ ಮಾತಾಡ್ತಾ ಇದ್ದಾರೆ, ನಿನ್ನ ಜೀವಿತದಲ್ಲಿ ಕೂಡ ಇವತ್ತು ಬೆಳಕಾಗಿದೆ. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಇರುವಂಥ ಕತ್ತಲೆ ಏನಾಗಿದೆ? ತೊಲಗಿ ಹೋಗಿದೆ. ನಿನ್ನ ಜೀವಿತದಲ್ಲಿ ಕತ್ತಲೆಯ ಸಾದೃಶ್ಯವಾಗಿರುವಂಥ ಅನಾರೋಗ್ಯ ಆಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ಕುಟುಂಬದಲ್ಲಿ ಪ್ರೀತಿ ಇಲ್ಲದ ಒಂದು ಸ್ಥಿತಿಯಾಗಿರ್ಬೋದು, ಎಲ್ಲವುಗಳು ಏನಾಗಿದ್ದಾವೆ? ತೊಲಗಿಸಲ್ಪಟ್ಟಿದ್ದಾವೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ದೇವರು ಬೆಳಕಾಗಲಿ ಅನ್ನಲು ಬೆಳಕೇ ಆಯಿತು. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ನೀನು ಹೇಳಿದೀಯಾ ಬೆಳಕಾಗಲಿ ಅನ್ನಲು ಬೆಳಕಾಯಿತು ಎಂಬುದಾಗಿ.
ಸೃಷ್ಟಿ ಮಾಡಿದಂಥ ದೇವರೇ, ಇವತ್ತು ನಿನ್ನ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಕೂಡ ಕರ್ತನೆ, ಬೇಡವಾದವುಗಳನ್ನೆಲ್ಲ ಸ್ವಾಮಿ ನೀನು ತೆಗೆದುಹಾಕಿ ಬೇಕಾದವುಗಳನ್ನು ಸ್ವಾಮಿ ಸೃಷ್ಟಿ ಮಾಡುವಂಥ ದೇವರಾಗಿದ್ದೀಯ. ನಿನ್ನ ಮಕ್ಕಳನ್ನು ಸ್ವಾಮಿ ಯಾವಾಗಲೂ ಉನ್ನತವಾದ ಸ್ಥಾನದಲ್ಲಿ ಇರಿಸುವಂಥದ್ದೇ ನಿನ್ನ ಚಿತ್ತ, ನಿನ್ನ ಇಷ್ಟ ಸ್ವಾಮಿ ಆಗಿದೆ. ಅದನ್ನು ನಮ್ಮ ಜೀವಿತದಲ್ಲಿ ಇವತ್ತು ನೀನು ಪ್ರಸಾದ ಮಾಡಿದ್ದೀಯ. ಸ್ತೋತ್ರ. ಹೌದು ರಾಜನೇ ಸ್ವಾಮಿ, ಕರ್ತನೆ, ಈ ಕುಟುಂಬವನ್ನು ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಸುವಾರ್ತೆ ಸೇವೆಗಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ ಸ್ವಾಮಿ. ಬರುವಂಥ ಪ್ರತಿಫಲ ಈ ಕುಟುಂಬದವರು ಹೊಂದಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕಾರ್ಯ ಮಾಡುವ ದೇವರೇ ಸ್ತೋತ್ರ. ಕೃಪೆಯನ್ನು ತೋರಿಸುವ ದೇವರೇ ಸ್ತೋತ್ರ. ಕರುಣಾಮಯನಾದ ದೇವರೇ ಸ್ತೋತ್ರ. ಆನಂದ ನಿಧಿಯಾಗಿರುವ ದೇವರೇ ಸ್ತೋತ್ರ. ಬೆಳಕನ್ನ ಉಂಟು ಮಾಡಿದ ದೇವರೇ ಸ್ತೋತ್ರ. ಸೃಷ್ಟಿಕರ್ತನಾದ ದೇವರೇ ನಿನಗೆ ಸ್ತೋತ್ರಗಳಪ್ಪ. ಈ ಸಮಯದಲ್ಲಿ ಸ್ವಾಮಿ ಇಲ್ಲಿರುವಂತವರ ಈ ಜೀವಿತದಲ್ಲಿ ಸ್ವಾಮಿ ಆ ಕತ್ತಲೆ ಏನಾಗಿದೆಯೋ ಅದನ್ನೆಲ್ಲ ತೆಗೆದು ಹಾಕೋದಕ್ಕಾಗಿ ಕರ್ತನೆ ನೀನು ಹೇಳಿದ್ದೀಯಪ್ಪ. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಹೌದು ಸ್ವಾಮಿ, ನೀನು ಹೇಳ್ತಾ ಇದ್ದೀಯ, ಏಳು ಪ್ರಕಾಶಿಸು, ನಿನಗೇ ಬೆಳಕು ಬಂತು, ಬೇರೆ ಯಾರಿಗೂ ಅಲ್ಲ, ನಿನಗೇ ಬಂದಿದೆ, ನಿನಗೇ ಬಂದಿದೆ. ಆ ಬೆಳಕನ್ನು ಒಂದು ಸಂದರ್ಭದಲ್ಲಿ ನೀನು ಹೊಂದಿಕೋ. ಆ ಬೆಳಕು ನಿನ್ನನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ, ಉನ್ನತವಾದ ಸ್ಥಳಕ್ಕೆ ನಡೆಸುವಂಥದ್ದಾಗಿದೆ. ಆ ಬೆಳಕು ನಿನ್ನ ಜೀವಿತದಲ್ಲಿ ಬಲವಾದ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಒಂದು ಸಾರಿ ಪ್ರಾರ್ಥನೆ ಮಾಡು. ಹೌದು ಸ್ವಾಮಿ, ಆ ಬೆಳಕು ಕರ್ತನೆ ಸ್ವಾಮಿ ನನಗೆ ಜೀವಿತದಲ್ಲಿ ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಎಂಬುದಾಗಿ ನಾವು ದೇವರಲ್ಲಿ ಮೊರೆ ಇಡೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳ್ತಾ ಇದೆ, ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಎಂಬುದಾಗಿ. ಕರ್ತನೆ, ಹೌದು ಸ್ವಾಮಿ, ನೀನು ಸ್ವಾಮಿ ಸೃಷ್ಟಿಕರ್ತನಾದ ದೇವರಾಗಿದ್ದೀಯ. ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ, ನಾವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಎಂಬುದಾಗಿ. ಹೌದು ರಾಜ, ನಿನ್ನ ಮಾತಿನ ಮೂಲಕವಾಗಿಯೇ ಸಮಸ್ತವನ್ನು ಉಂಟು ಮಾಡಿದ ದೇವರೇ, ನಿನ್ನ ಮಾತಿನ ಮೂಲಕವಾಗಿಯೇ ರೋಗಗಳನ್ನು ಸ್ವಸ್ಥ ಮಾಡಿದ ದೇವರೇ, ನಿನ್ನ ಮಾತಿನ ಮೂಲಕವಾಗಿಯೇ ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ ದೇವರೇ, ನಿನ್ನ ಮಾತನ್ನು ಬಿಡುಗಡೆ ಮಾಡಿ ಸ್ವಾಮಿ ಈ ಕುಟುಂಬದಲ್ಲಿ, ಇಲ್ಲಿ ಬಂದಿರುವಂಥವರೆಲ್ಲರ ಕುಟುಂಬಗಳ ಜೀವಿತದಲ್ಲಿ ಸ್ವಾಮಿ ನಿನ್ನ ಬೆಳಕನ್ನು, ಆಶೀರ್ವಾದವನ್ನು ಬಿಡುಗಡೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೀನು ಮಾತನಾಡಿದ್ದೀಯಪ್ಪ, ಶ್ರೇಷ್ಠವಾದಂಥ ಮಾತನ್ನು ಹೇಳಿದ್ದೀಯ. ಬೆಳಕಾಗಲಿ ಅನ್ನಲು ಬೆಳಕೇ ಆಯಿತು ಎಂಬುದಾಗಿ. ಕತ್ತಲೆಯನ್ನು ಸ್ವಾಮಿ ನೀನು ತೆಗೆದು ಹಾಕಿದ್ದೀಯ. ಶ್ರಮೆ ಸಂಕಟದ ಜೀವಿತವನ್ನು ದೂರ ಮಾಡಿದ್ದೀಯ. ಸಂಪೂರ್ಣವಾಗಿ ಸಮಾಧಾನವನ್ನು ಸ್ವಾಮಿ ನೀನು ಅನುಗ್ರಹ ಮಾಡಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇವರಿಗೆ ಯಾವ ಒಂದು ಅಡ್ಡಿ ಆತಂಕಗಳಿದಾವೋ, ಯಾವ ಕರ್ತನೆ ಸ್ವಾಮಿ ಯಾವ ಒಂದು ವಿಷಯದಲ್ಲಿ ಬೇಸತ್ತು ಹೋಗಿದ್ದಾರೋ, ಅಸಮಾಧಾನದಲ್ಲಿದ್ದಾರೋ, ಯಾವ ವಿಷಯದಲ್ಲಿ ಸ್ವಾಮಿ ಕೊರತೆಯಲ್ಲಿ ಇದ್ದೇವೆ ಎಂಬುದಾಗಿ ನೆನೆಸ್ತಾ ಇದ್ದಾರೋ, ಆ ಎಲ್ಲ ಕತ್ತಲೆಯ ಕಾರ್ಯಗಳು ಸ್ವಾಮಿ ಜಯಪ್ರದಗೊಳ್ಳಲಿ, ಬಲಹೀನತೆಗಳೆಲ್ಲ ತೊಲಗಿಸಲ್ಪಡಲಿ, ಇವರ ಜೀವಿತದಲ್ಲಿ ಬೆಳಕು ಆವರಿಸಿಕೊಳ್ಳಲಿ ಸ್ವಾಮಿ. ಸಂಪೂರ್ಣವಾಗಿ ಕರ್ತನೆಯನ್ನು ಕಾರ್ಯ ಜರುಗಿಸಪ್ಪ. ನೀನು ಮಾತನಾಡಿದ್ದೀಯ ಅಂದರೆ ಅದರ ಹಿಂದುಗಡೆ ಒಂದು ಬಲವಾದ ಉದ್ದೇಶ ಇದೆ ಸ್ವಾಮಿ. ಆ ಉದ್ದೇಶ ಇಲ್ಲಿ ಕೂಡಿ ಬಂದಿರತಕ್ಕಂಥ ಈ ಮಕ್ಕಳ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಿದ್ದೀ ಎಂಬುದಾಗಿ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಸ್ವಾಮಿ ಆ ಪಾರ್ಶ್ವವಾಯು ರೋಗಿ ಎದ್ದು ನಡೆದಾಡಲಾರದ ಪರಿಸ್ಥಿತಿಯಿಂದ ಬಂದಿರುವಾಗ, ಬೇರೆಯವರ ಸಹಾಯದಿಂದ ಬಂದಿರುವಾಗ ಅವರ ನಂಬಿಕೆಯನ್ನು ನೋಡಿ ನೀ ಹೇಳ್ತಾ ಇದ್ದೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವು, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಆ ಕ್ಷಣದಲ್ಲಿ ಆ ವ್ಯಕ್ತಿ ಸ್ವಸ್ಥನಾಗಿ ಹೋದನು ಎಂಬುದಾಗಿ. ಬರುವಾಗ ಅನೇಕರು ಕರೆದುಕೊಂಡು ಬಂದರು, ಹೋಗುವಾಗ ಏಕಾಂಗಿಯಾಗಿ ಶಕ್ತಿಯುಳ್ಳ ವ್ಯಕ್ತಿಯಾಗಿ, ಆರೋಗ್ಯವುಳ್ಳ ವ್ಯಕ್ತಿಯಾಗಿ, ಪಾಪದಿಂದ ಬಿಡುಗಡೆ ಹೊಂದಿದ ವ್ಯಕ್ತಿಯಾಗಿ, ಪರಿಶುದ್ಧನಾಗಿ ಎದ್ದು ಹೊರಟು ಹೋದನು ಎಂಬುದಾಗಿ. ಹೌದು ಸ್ವಾಮಿ, ಇಲ್ಲಿರುವಂಥ ಇವರೆಲ್ಲರೂ ಕೂಡ ಸ್ವಾಮಿ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದಾನೆ. ನೀನು ಹೇಳ್ತಾ ಇದೆ, ಏಳು ಪ್ರಕಾಶಿಸು, ನಿನಗೇ ಬೆಳಕು ಬಂತು ಎಂಬುದಾಗಿ. ಹೌದು ರಾಜನ ವಾಗ್ದಾನದ ಆಶೀರ್ವಾದ ಸಂಪೂರ್ಣವಾಗಿ ಈ ಕುಟುಂಬದಲ್ಲಿ ಇಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳು, ಅವ್ರ ತಂದೆ ತಾಯಿ ಯಾರಿದ್ರು ಅವರೆಲ್ಲರ ಕುಟುಂಬಗಳು ನೆರವೇರಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ಪರಮ ತಂದೆಯಲ್ಲಿ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಗೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿ, ಕೂಡಿ ಬಂದಿರುವ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಯಾವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ದೈವ ಸೇವಕರು ಅವರು ಮಾಡುವಂಥ ಸೇವೆ ಮಕ್ಕಳ ಸಂಘದಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೀನ್, ಆಮೀನ್, ಆಮೀನ್. ಇಂಥ ಒಳ್ಳೆ ಸಮಯದೊಳ
ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಾಧಿಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸು. ನಿನ್ನನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೇನ್ ಆಮೇನ್ ಆಮೇನ್. बोलो यीशु क्रिस्त महाराज को जय. ಅತಿ ಬೇಗನೆ ಬರಲಿರುವ ಕ್ರಿಸ್ತ ಯೇಸು ಮಹಾರಾಜ್ ಕು ಜಯ. ದೇವರಿಗೆ ಮಹಿಮೆ ಉಂಟು, ದೇವರಿಗೆ ಸ್ತೋತ್ರ ಉಂಟು. ಆಮೆನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆಮೆನ್ ಆಮೆನ್ ಆಮೆನ್. ಪ್ರೈಸ್ ಲಾರ್ಡ್ ರೀ. ಪ್ರೈಸ್ ಲಾರ್ಡ್ ರೀ. ಆರಾಮಿದ್ರ್ಯಾ?